ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಏನೊಂದು ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ಲನ್ನು ಕಾಯ್ದೆಯನ್ನು ತರುವಂಥದ್ದಾಗಿದೆ 2024. ಈ ವಿಚಾರದಲ್ಲಿ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನೊಂದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಅಭಿವೃದ್ಧಿ ಸಚಿವರು, ನಾವೆಲ್ಲ ಮುಕ್ತವಾಗಿ ಮಾತಾಡೋಣ, ನಾನು ಸಮಾಧಾನವಾಗಿ ಎಲ್ಲವನ್ನೂ ಕೇಳಲಿಕ್ಕೆ ತಯಾರಿದ್ದೀನಿ, ಇನ್ನೂ ಏನು ಬೇಕಾದ್ರೆ ತಿದ್ದುಪಡಿಯನ್ನು ತರಲಿಕ್ಕೆ ನಾನು ತಯಾರಿದ್ದೀನಿ ಅಂತ ಒಂದೊಳ್ಳೆ ಮುಕ್ತವಾಗಿ ಹೇಳಿದ್ದಾರೆ. ಭಾಳ ಸಂತೋಷ ಮತ್ತು ಇದನ್ನು ಸ್ವಾಗತ ಪಡಿಸ್ತೀವಿ. ಕಳೆದ ಬಾರಿನವರು ಬಿಲ್ಲನ್ನು ಮಂಡಿಸಿದಾಗ ಏನೊಂದು ಲೆಜಿಸ್ಲೇಟಿವ್ ಕಮಿಟಿಯನ್ನು ಮಾಡಬೇಕು ಅಂತ ತಿಳಿಸಿದಾಗ ಅವರು ಮುಂದೆ ಬಂದು ಒಪ್ಪಿ ತಕ್ಷಣ ಜಾಯಿಂಟ್ ಲೆಜಿಸ್ಲೇಟಿವ್ ಕಮಿಟಿಯನ್ನು ಫಾರ್ಮ್ ಮಾಡಿದ್ರು. ಆ ಮಾಡಿ ಜಾಯಿಂಟ್ ಲೆಜಿಸ್ಲೇಟಿವ್ ಕಮಿಟಿನೂ ನಮ್ಮ ಸನ್ಮಾನ್ಯ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಅದನ್ನು ಅಧ್ಯಯನ ಮಾಡಿ ಸಾಕಷ್ಟು ತಿದ್ದುಪಡಿಗಳನ್ನು ಸಲಹೆಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ನಮ್ಮ ಈ ಬಿಲ್ಲನ್ನು ನಮ್ಮ ಉಪಮುಖ್ಯಮಂತ್ರಿಗಳು ತಂದಿರುವಂಥ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್, ಇದರಲ್ಲಿ ಗ್ರೇಟರ್ ಬೆಂಗಳೂರು ಏರಿಯಾ ಡಿಫೈನ್ ಏನು ಮಾಡಿಲ್ಲ. ಅದನ್ನು ಮುಂದಿನ ದಿನದಲ್ಲಿ ಅದನ್ನು ಬೇರೆ ಬೇರೆ ಈ ವಿಸ್ತರಣೆಯನ್ನು ನಿಶ್ಚಯ ಮಾಡೋಣ ಅನ್ನೋಂಥದ್ದನ್ನ ಓಪನ್ ಇಟ್ಟಿದ್ದಾರೆ. ಏನು ಡಿಕ್ಲೇರ್ ದ ಲಾರ್ಜರ್ ಅರ್ಬನ್ ಏರಿಯಾ ಆಫ್ ದ ಸಿಟಿ ಆಫ್ ಬೆಂಗಳೂರು ಅಂಡ್ ಸಚ್ ಅದರ್ ಏರಿಯಾಸ್ ದ ಗವರ್ಮೆಂಟ್ ಮೇ ಸ್ಪೆಸಿಫೈ ಆಸ್ ದ ಗ್ರೇಟರ್ ಬೆಂಗಳೂರು ಏರಿಯಾ ಓಪನ್ ಇಟ್ಟಿದ್ದಾರೆ. ಏರಿಯಾಲ್ಲೂ ಇನ್ನೂ ಡಿಮಾರ್ಕೆಟ್ ಮಾಡಿಲ್ಲ, ಇನ್ನೂ ಎಲ್ಲಿಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ವಿಸ್ತರಣೆಯನ್ನು ಮಾಡಲಿಕ್ಕೆ ಡಿಫೈನ್ ಮಾಡದೆ ಮುಕ್ತವಾಗಿ ಓಪನ್ ಇಟ್ಟಿದ್ದಾರೆ. ಏನೊಂದು ಇದರ ವಿಶೇಷವಾಗಿ ಬೆಂಗಳೂರನ್ನ ವಿಭಜನೆಯನ್ನು ಮಾಡಲಿಕ್ಕೂ ಇದರಲ್ಲಿ ಅವಕಾಶವನ್ನು ಇಟ್ಟಿದ್ದಾರೆ. ಮೊನ್ನೆ ಹೇಳ್ತಿದ್ರು, ನಿಮ್ಮಂಗೆ ನಾವು ಹೊಡೆಯೋಲ್ಲ, ನಾವೆಲ್ಲ ಜೋಡಿಸೋರು ಅಂತ ಹೇಳ್ತಾ ಇದ್ರು. ಯೂನಿವರ್ಸಿಟಿಯ ಬೇರೆ ಬೇರೆ ಪ್ರತ್ಯೇಕವಾಗಿ ಜಿಲ್ಲೆಗೆ ವಿಶ್ವವಿದ್ಯಾನಿಲಯ ಕೊಡ್ತಾ ನಾವು ಯಾವುದು ಪ್ರತ್ಯೇಕ ಮಾಡಲ್ಲ, ಹೊಡೆಯೋ ಕೆಲಸ ನಾವು ಮಾಡಲ್ಲ, ಬರೀ ನಾವು ಜೋಡಿಸೋ ಕೆಲಸ ಮಾಡ್ತೀವಿ ಅಂತ. ಆದರೆ ಇವತ್ತು ನಮ್ಮ ಬೆಂಗಳೂರನ್ನ ಒಂದಾಗಿರಬೇಕು, ಆ ಒಂದಾಗಿರುವಂಥ ಬೆಂಗಳೂರನ್ನ ಹೊಡೆಯುವಂಥ ಕೆಲಸಗಳು ಇವತ್ತು ಸರ್ಕಾರದಿಂದ ಈ ಕಾಯ್ದೆಯ ಮೂಲಕ ಆಗಬಾರ್ದು ಅನ್ನೋಂಥ ನಮ್ಮ ಒತ್ತಾಯ. ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಿದ್ರು, ಡೆಲ್ಲಿನಲ್ಲಿ ಇರೋದು 3 ಒಂದಾಯ್ತು, ಅದಕ್ಕೇನು ಬಾಂಬೆನಲ್ಲಿ ಏನಾಯ್ತು ಅಂತ ಕೇಳ್ತಾ ಇದ್ರು ಅಲ್ವಾ ಸರ್? ಬಾಂಬೆನಲ್ಲಿ ಅಲ್ಲೂ ಅಷ್ಟು ಯಾವುದು ಹೊಡೆಯೋ ಕೆಲಸ ಆಗಿರಲಿಲ್ಲ. ಬಾಂಬೆ ಕಾರ್ಪೊರೇಷನ್, ಬಿಯಾಂಡ್ ಬಾಂಬೆ ಕಾರ್ಪೊರೇಷನ್ ಏನಿತ್ತು, ಹೊಸ ಹೊಸ ಕಾರ್ಪೊರೇಷನ್ ಆಗಿದ್ದಾವೆ. ಅದು ಯಾವುದನ್ನು ಬಾಂಬೆ ಕಾರ್ಪೊರೇಷನ್ ಇಂದ ಬೇರ್ಪಡಿಸಿ ಹೊಸ ಕಾರ್ಪೊರೇಷನ್ ಮಾಡಿರೋದಲ್ಲ. ತಾನೇ ಕಾರ್ಪೊರೇಷನ್, ನವಿ ಮುಂಬೈ ಮಾಡಿರೋಂಥವೆಲ್ಲ ಹೊಸದಾಗಿ ಸ್ಥಾಪನೆ ಆಗಿರೋಂಥವು. ಹಾಗಾಗಿ ಇದೆಲ್ಲೂ ಒಂದು ಕಾರ್ಪೊರೇಷನ್ ಇಂದ ಆಗಿರೋದನ್ನ ವಿಭಜನೆ ಮಾಡುವಂಥ ಪ್ರಯತ್ನ ಇಲ್ಲಿ ಆಗಬಾರ್ದು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಏನು ಬೆಂಗಳೂರಿನಲ್ಲಿ ಇವತ್ತೇನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಸ್ವಾಗತ, ಚೆನ್ನಾಗಿದೆ, ಮಾಡಿ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಯಾಕೆಂದ್ರೆ ಜಾಸ್ತಿ ಪ್ಯಾರಸ್ಟಲ್ ಆರ್ಗನೈಸೇಷನ್ ಇದೆ, BWS ಇದೆ, ಮೆಟ್ರೋ ಕಾರ್ಪೊರೇಷನ್ ಇದೆ, ಬೆಸ್ಕಾಂ ಇದೆ, BMTC ಇದೆ, ಈ ರೀತಿ ಹಲವಾರು ಏಜೆನ್ಸಿಗಳಿದೆ. ಆ ಎಲ್ಲ ಏಜೆನ್ಸಿಗಳಿಗೂ ಮತ್ತು ಪ್ಲಾನಿಂಗ್ ಅಥಾರಿಟಿನಲ್ಲಿ MPCನಲ್ಲೂ ಇವತ್ತು ಪ್ಲಾನಿಂಗ್ ಅನ್ನು ಉಳಿಸ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲೇ ಪ್ಲಾನಿಂಗ್ ಅಥಾರಿಟಿನೂ ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಮೊದಲು ಕೈ ಬಿಟ್ಟೋಗಿತ್ತು, ಈಗ ಏನು ಜಾಯಿಂಟ್ ಲೆಜಿಸ್ಲೇಟಿವ್ ಕಮಿಟಿ ಅದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಅದನ್ನು ಅಳವಡಿಸಿದ್ದಾರೆ. ಅದು ಒಳ್ಳೆ ಬೆಳವಣಿಗೆ, ವಿ ಅಕ್ಸೆಪ್ಟ್, ನೋ ಪ್ರಾಬ್ಲಮ್. ಆದ್ರೆ ಇದನ್ನ ವಿಭಜನೆ ಮಾಡಲಿಕ್ಕೆ ಅಂತ ಹೊರಟಿರುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡ್ಲಿಕ್ಕೆ ಒಪ್ಪಿಗೆ ಇದೆ, ಆದರೆ ಬೆಂಗಳೂರನ್ನ ಪೊಲಿಟಿಕಲ್ ಡಿಸೆಂಟ್ರಲೈಸೇಷನ್ ಮಾಡೋದು ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಮಾಡಿ. ನಮ್ಮ ಪ್ರತಿಪಕ್ಷ ನಾಯಕರು ಚೆನ್ನಾಗಿ ಹೇಳಿದ್ರು, ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಝೋನಲ್ ಕೌನ್ಸಿಲ್ ಮಾಡ್ಬೋದು ಸರ್. ಎಷ್ಟು ಬೇಕಾದ್ರೆ ಈಗಿರೋಂಥ ಝೋನಲ್ ಕೌನ್ಸಿಲ್ನಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಿತ್ತು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಅಲ್ಲಿ ಎಷ್ಟು ಬೇಕಾದ್ರೂ ಆ ಝೋನಲ್ ಕೌನ್ಸಿಲ್ಗೆ ಅಧ್ಯಕ್ಷನೇ ಆ ಭಾಗದ ಕಾರ್ಪೊರೇಟ್ರೆ.
ಹಾಗಾಗಿ ಆ ಭಾಗದ ಕಾರ್ಪೊರೇಟರ್ ಮತ್ತು ಕಮಿಷನರ್, ಮೊದಲು ಕಮಿಷನರ್ ಕಾನ್ಸೆಪ್ಟ್ ಇರಲಿಲ್ಲ, ಆಯಾ ಏನೊಂದು ಝೋನ್ಗೆ ಬರೀ ಜಾಯಿಂಟ್ ಕಮಿಷನರ್ಗಳಿದ್ರು. ಈಗ ಕಮಿಷನರ್ ಹುದ್ದೆಯನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ. ಹಾಗಾಗಿ ಕಮಿಷನರ್ ಹುದ್ದೆ, ಕಮಿಷನರ್ ಅವರೇ ಆ ಭಾಗದ ಝೋನಲ್ ಕೌನ್ಸಿಲ್ಗಳನ್ನು ನಿರ್ವಹಣೆ ಮಾಡಬಹುದು, ಎಲ್ಲ ಅಧಿಕಾರಗಳನ್ನು ಕೊಡಬಹುದು. ಅಧಿಕಾರವನ್ನು ಮುಖ್ಯವಾಗಿ ಏನು ನಿರ್ವಹಣೆ ಎಫೆಕ್ಟಿವ್ ಆಗಿ ಆಗಬೇಕು ಅನ್ನೋಂಥದ್ದು. ಆ ಎಫೆಕ್ಟಿವ್ ಆಗಿ ಅಡ್ಮಿನಿಸ್ಟ್ರೇಷನ್ ಆಗಲಿಕ್ಕೆ ಆ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ. ಈ ರೀತಿ ಬೆಂಗಳೂರು ವಿಭಜನೆ ಆಗೋದ್ರಿಂದ ಪ್ರಾಕ್ಟಿಕಲಿ ನಮ್ಗೆ ಯಾವುದೋ ಒಳ್ಳೇದಾಗಲ್ಲ. ಮತ್ತೆ ಇವತ್ತೇನು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಬೆಂಗಳೂರಿಗೆ ಕಳೆದ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ, ಈ ವರ್ಷ 7,000 ಕೋಟಿ ಕೊಟ್ಟಿದ್ದೀವಿ. ಯಾವುದಕ್ಕೆ 7,000 ಕೋಟಿ ಎಂಟ್ರಿಂದ ಕೊಡ್ತಿದ್ದಾರೆ? ಯಾವುದಕ್ಕೂ ಆಯ್ತು. ಬಿಲ್ ಬಗ್ಗೆ ಅವ್ರು ಹೇಳ್ತಾ ಬಿಲ್ ತುಂಬಾ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಸಭಾಧ್ಯಕ್ಷರೇ, ನೀವು ಇನ್ನೊಂದು ಭಾಗದಲ್ಲಿ ಇರ್ತೀರ. ಇಲ್ಲಿ ಏನ್ ಅನ್ಕೊಂಡಿದ್ದಾರೆ ನಮ್ಮೆಲ್ಲ ಸದಸ್ಯರುಗಳು, ಯಾವ ಕಾಲಕ್ಕೂ ಬೆಂಗಳೂರಿಗಾಗಿರುವಂತ ಅನ್ಯಾಯ ಅನ್ನೋನು ಈ ಸಂದರ್ಭದಲ್ಲಿ ಹೇಳ್ತೀನಿ. 1 ಲಕ್ಷ ಕೋಟಿಯನ್ನ ಕೆಲಸವನ್ನ ಮಾಡಬೇಕು ಅಂತ ಒಟ್ಟಿದೀವಿ ಅಂತ ಹೇಳಿದ್ರೆ ಒಳ್ಳೇದು. ಅವರ ಟ್ಯಾಲೆಂಟ್ ಇದೆ, ಕೆಪಾಸಿಟಿ ಇದೆ. ಯಾವ ರೀತಿ 1 ಲಕ್ಷ ಕೋಟಿ ಸರ್ಕಾರದಿಂದ ದುಡ್ಡು ತೊಗೊಳ್ದೇನೆ 1 ಲಕ್ಷ ಕೋಟಿ ಕೆಲಸ ಹೇಗೆ ಮಾಡ್ಬೋದು ಅನ್ನೋಂತ ಆ ಪ್ರತಿಭೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿದೆ. ಆದರೆ ಸರ್ಕಾರದಿಂದ ಈ ಸದನ ಗೊತ್ತಾಗಬೇಕು, 1 ರೂಪಾಯಿನೂ ಹಣ ಬರಲ್ಲ, ಬರೀ ಸವೆರಿಯನ್ ಗ್ಯಾರಂಟಿ, ಸಾಲ ತಗೊಳ್ಳಿಕ್ಕೆ ಗ್ಯಾರಂಟಿ ಕೊಡ್ತಿರುವಂತದ್ದು. ಈ ಮೆಟ್ರೋ ಕಾರ್ಪೊರೇಷನ್ಗೆ, ಮೆಟ್ರೋ ಇವನ್ BMRCL 1 ರೂಪಾಯಿ ದುಡ್ಡು ಕೊಟ್ಟಿದ್ದಾರಾ? ಅಥವಾ BWSSBಗೆ 1 ರೂಪಾಯಿ ದುಡ್ಡು ಕೊಟ್ಟಿದ್ದಾರಾ? ಯಾವ್ದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಕೇಳಬೇಕು. ನಮ್ಮ BMTCಗೆ ದುಡ್ಡು ಕೊಡ್ತಾರಾ? ಯಾವುದಕ್ಕೂ ಬೆಂಗಳೂರು ನಗರದಲ್ಲಿ ಸರ್ಕಾರದಲ್ಲಿ ಯಾವಾಗಾರ ಒಂದು ಆಗೊಮ್ಮೆ ಈಗೊಮ್ಮೆ ಒಂದು ಸ್ವಲ್ಪ ಗ್ರಾಂಟ್, ಆ ಗ್ರಾಂಟ್ ಎಷ್ಟು? 1,000 ಕೋಟಿ ಬೆಂಗಳೂರು ಅಂತ ನಗರ ಮಾತಾಡಿ, ಬಜೆಟ್ ಬಗ್ಗೆ ಮತ್ತೆ ಮಾತಾಡಿ. ಅಲ್ಲ, ಮತ್ತೆ ಮಾತಾಡಿ. ಬಿಲ್ ಬೇಕಾ ಬೇಡ? ಬಿಲ್ಲಲ್ಲಿ ಈ ಬಿಲ್ಲು ಕೆಲವೊಂದಿಷ್ಟು ಭಾಗಗಳು. ಆದರೆ ಇಲ್ಲಿ ನಾನೇನು ಅವ್ರನ್ನ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ಬೆಂಗಳೂರು ವಿಭಜನೆಯನ್ನ ಮಾಡುವಂತ ಈ ಪ್ರೊವಿಷನ್ ಏನ್ ಕ್ರಿಯೇಟ್ ಮಾಡಿದಾರೋ ಆ ಪ್ರೊವಿಷನ್ ಅನ್ನ ಕೈ ಬಿಡಿ ಅಂತ ಬಹಳ ಸ್ಪಷ್ಟವಾಗಿ ಕೇಳಕ್ ಇಷ್ಟಪಡ್ತೀನಿ. ಮತ್ತು ವಾರ್ಡ್ ಕಮಿಟಿ, ಈ ವಾರ್ಡ್ ಕಮಿಟಿಗಳಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಟ್ಟಿರುವಂತಹ ಪ್ರೊವಿಷನ್ ಏನಿದೆ, ನೇಮಕಾತಿ ಮಾಡ್ಲಿಕ್ಕೆ ಇಟ್ಟಿರುವಂತಹ ಪ್ರೊವಿಷನ್ ಅನ್ನ ಕೈ ಬಿಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಏನೊಂದು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಅದ್ಯಾಕೆ ಮಿಸ್ಟೇಕ್ ಮಾಡಿದಿರೋ, ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಚೇರ್ಮನ್ ಆಫ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆರ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ದ ಚೀಫ್ ಮಿನಿಸ್ಟರ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಬೆಂಗಳೂರು ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಆ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಏನಾರು ಇನ್ ಕೇಸ್ ಯಾರು ಮುಖ್ಯಮಂತ್ರಿ ಆದವರೇ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರೆ ಆಗ ಬೇರೆಯವ್ರನ್ನ ಯಾರು ನಾಮಿನೇಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ಒಬ್ಬ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ರೆ ಅದಕ್ಕೆ ಇನ್ನೊಬ್ಬರನ್ನ ಬಂದು ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಆಗಿ ಮಾಡುವಂಥದ್ರಲ್ಲಿ ಆಗ ಅದಕ್ಕೆ ಹೇಳಿದ್ದು ಬೆಂಗಳೂರು ಡೆವಲಪ್ಮೆಂಟ್ ಯಾರು ಹೋಲ್ಡ್ ಮಾಡ್ತಿರ್ತಾರೆ? ಬೆಂಗಳೂರು ಪೋರ್ಟ್ಫೋಲಿಯೋ ಮಿನಿಸ್ಟರ್ ಕೊಡಲ್ಲ, ಮಿನಿಸ್ಟರ್ ಕೊಡಲ್ಲ. ನೀವು 4 ಜನ ಮಿನಿಸ್ಟರ್ಸ್ ಇದ್ರಿ, ನೀವು ಸುಬ್ರಹ್ಮಣ್ಯ ನಾಯ್ಡು ಇವರು ಎಲ್ಲ ಇದ್ರಿ. ಹೂಮ್ ಟು ಆಥರೈಸ್? ಅದನ್ನೇ ಸರ್ ನಾನು ಹೇಳಿದ್ದು. ನಾನು ಮುಖ್ಯಮಂತ್ರಿ ಏನಾದ್ರು ಬೆಂಗಳೂರು ಡೆವಲಪ್ಮೆಂಟ್ ಇಟ್ಕೊಂಡಿದ್ರೆ ಚೀಫ್ ಮಿನಿಸ್ಟರ್ ಒಂದ್ ಕಡೆ ಸೈಡ್ ಇಡಿ. ಅಲ್ಲ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಮರ್ತೋಗಿದ್ದಾರೆ. ಮೊದಲಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಬ್ಯಾಂಗ್ಳೂರ್ ಸೌತ್ ಒಬ್ರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಕೇಳಿ ಅಶೋಕ್ ಅವ್ರನ್ನ, ಇಬ್ಬರು ಬ್ಯಾಂಗ್ಳೂರ್ಗೆ ಇಬ್ರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಅದನ್ನ DCM ಹೇಳ್ತಾ ಇದ್ದಾರೆ. ಕೇಳಿ ಅಶೋಕ್ ಅವ್ರಿಗೆ ಯಾವ್ದಾ ಇಲ್ವಾ ಕೇಳಿ. ನೀವು ಮರ್ತೋಗಿದ್ದೀರಾ? ಇಬ್ಬರು ಮಿನಿಸ್ಟರ್ಸ್ ಇದ್ರು ಬ್ಯಾಂಗ್ಳೂರ್ಗೆ ಇನ್ಚಾರ್ಜ್. ಅದಕ್ಕೆ ಪ್ರೊವಿಷನ್ ಮಾಡಬೇಕು. ಆಯ್ತು ಕೃಷ್ಣ ಬೈರೇಗೌಡ್ರೆ, ಅದನ್ನ DCM ಹೇಳ್ತಾ ಇದ್ದಾರೆ. CM ಅಂಡ್ ಈ ತರ ಸಿಚುವೇಶನ್ ಇದ್ದಾಗ ಸೊಲ್ಯೂಷನ್ ನಾವು ಹೇಳ್ತಿರೋದು. ಯಾವಾಗ ಬೆಂಗಳೂರು ಡೆವಲಪ್ಮೆಂಟ್ KR ಪುರಂ ಎಂಟ್ರೀಸ್ ಬಿಕ್ಕಿದ್ ಬಿಟ್ಟು 7 CMCಗೂ ನಾನೇ ಇದ್ದೆ. ಮಿಕ್ಕಿದ್ಕೆ ಕಾರ್ಪೊರೇಷನ್ ನಲ್ಲಿ ಬೇರೆ ಬೆಂಗಳೂರು ಸಿಟಿ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಗೊತ್ತಿದೆ, ಸಿಟಿ ಕಾರ್ಪೊರೇಷನ್ ಬೇರೆ ಇತ್ತು. ಆಗೆಲ್ಲ ಇತ್ತು 5-6 ಜನ ಮಂತ್ರಿಗಳು. ಯಾರು ಜವಾಬ್ದಾರಿ ಕೊಡಬೇಕು? ಸಪೋಸ್ ದೇ ವಿಲ್ ನಾಟ್, ಬೆಂಗಳೂರು ಪೋರ್ಟ್ಫೋಲಿಯೋನೇ ಇರಲಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋ. ಅರ್ಲಿಯರ್ ಜಾರ್ಜ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಬೇರೆ ಧರಮ್ ಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಬರೀ ಅರ್ಬನ್ ಡೆವಲಪ್ಮೆಂಟ್ ಇತ್ತು, ಬೇರೆ ಪಂಚಾಯತಿಗಳು ಇವ್ರಿಗೆಲ್ಲ ಬೇರೆ ಒಂದಿತ್ತು. ಸೊ ಅಂತ ಸಂದರ್ಭಕ್ಕೆ ನಾವು ಬಹಳ ದೂರ ಆಲೋಚನೆ ಮಾಡಿ ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ಸರ್, ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿ ಅಷ್ಟು ಬುದ್ಧಿವಂತ ಅಲ್ಲ, ಆದರೆ ನಾನು ಹೇಳಕ್ಕೇನಿಲ್ಲ. ನೀವು ಅತಿ ಬುದ್ಧಿವಂತ, ಅಷ್ಟು ಬುದ್ಧಿವಂತ ಅಲ್ಲ.
ನಾನೇನು ಹೇಳಿದ್ದು ಅಂದ್ರೆ ಇಲ್ಲಿ ಪ್ರೊವಿಷನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರೊವಿಷನ್ ಮಾಡಿದ್ದಾರೆ, ಸರಿ. ಹೌದು. ಆರ್ ಅಂತ ಹಾಕಿರೋದ್ರಲ್ಲಿ ನಾನು ಯಾಕೆ? ಅಲ್ಲಲ್ಲ, ಯಾಕೆ ಪ್ರಾಬ್ಲಮ್? ಮಿನಿಸ್ಟರ್ ಯಾವಾಗ ಇಲ್ಲ ಆಗ ಮೆನ್ಷನ್ ಮಾಡ್ಲಿ. ವೆನ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇಸ್ ನಾಟ್ ದೇರ್, CM ಅಪಾಯಿಂಟ್ ಅಷ್ಟನ್ನು ಮಾಡ್ಕೊಂಡು ನಿಮ್ದೊಂದು ಸರ್ಕಾರ ಬರ್ತದೆ ಅನ್ಕೊಳ್ಳಿ, ಇಲ್ಲ ನಮ್ಮ ಸರ್ಕಾರನೇ ಬರ್ತದೆ. ಬೆಂಗಳೂರು ಸಿಟಿಯಿಂದ ಯಾರು ಗೆಲ್ಲಲ್ಲ ಅನ್ಕೊಳ್ಳಿ, ಯಾರು ಗೆಲ್ಲಲ್ಲ ಬೆಂಗಳೂರು ಸಿಟಿಯಿಂದ. ಅದಕ್ಕೆ ಹೇಳಿದಿಲ್ಲ ಸರ್. ಹೈದರಾಬಾದ್ ಏನಾಗಿದೆ ಗೊತ್ತಾ? ನೋ, ಈಗ ಕಾಂಗ್ರೆಸ್ ಗವರ್ಮೆಂಟ್ ಇಸ್ ದೇರ್. ನಾಟ್ ಇವನ್ ಎ ಸಿಂಗಲ್ ಫೆಲೋ ಆಫ್ ಕಾಂಗ್ರೆಸ್ ಫೆಲೋ ಹ್ಯಾಸ್ ಒನ್ ಫ್ರಮ್ ಹೈದರಾಬಾದ್ ಸಿಟಿ. ವಾಟ್ ಟು ಡು ನೌ? ಏನ್ ಅದಕ್ಕೇನು ಬೇರೆ ಮಿನಿಸ್ಟರ್ ಮಾಡಿ ಅಂತ ಆಗ್ತಾರಲ್ಲ, ದಟ್ ಇಸ್ ವಾಟ್ ಕ್ಲಾರಿಟಿ ಬರ್ಲಿ ಅಂತ ಹೇಳಿದವ್ರು. ಯಾರು ಇಲ್ಲದಿದ್ದರೆ CM ಗೆ ಪವರ್ ಅಂತ ಹೇಳಿ, ಅದೇ CM ಆರ್ ಅಂತ ಮಾಡ್ಕೊಂಡಿದ್ದಾರೆ. ಪ್ರೊವಿಷನ್ ಹಾಕೊಂಡು ಮಾಡ್ಲಿ, ಅಲ್ಲ ನೀನು ಎಕ್ಸೆಪ್ಟ್ ಮಾಡ್ಕೊಂಡು ಉತ್ತಮ ಸಲಹೆ. ನೆಕ್ಸ್ಟ್ ಹೋಗಿ ಮುಂದಕ್ಕೆ. ಪ್ರೊವಿಷನ್. ಮತ್ತೆ ಇನ್ನೊಂದು, ನಮ್ಮ ಈ ಕಾರ್ಪೊರೇಷನ್ ನಲ್ಲಿ ನಾಮಿನೇಟೆಡ್ MLCs, ನಾಮಿನೇಟೆಡ್ ರಾಜ್ಯಸಭಾ ಮೆಂಬರ್ಸ್, ನಾಮಿನೇಟೆಡ್ ಎಲೆಕ್ಟೆಡ್ ಆ ಭಾಗದ ಜ್ಯೂರಿಸ್ಡಿಕ್ಷನಲ್ ಗೆದ್ದಿರೋರು ವೋಟಿಂಗ್ ರೈಟ್ಸ್ ಇರುತ್ತೆ, ಮೆಂಬರ್ ಆಗೋದ್ರಲ್ಲಿ ಸೂಕ್ತ ಇದೆ ಸರ್. ಇಲ್ಲೆಲ್ಲೋ ರಿಸೈಡ್ ಆಗಿರೋರು, ರೆಸಿಡೆನ್ಸ್ ಏನು ಅಂತ ನಾವು ನೋಡಿದ್ವಿ ಕೆಲವು ಸಂದರ್ಭದಲ್ಲಿ. ಅಡ್ರೆಸ್ಗಳು ಬದಲಾಗೋದು, ಸೇರ್ಸೋದು, ಜೋಡಿಸ್ಕೊಳ್ಳೋದು, ಎಲ್ಲಾರು ಒಂದ್ ಸ್ವಲ್ಪ ಒಂದ್ 2 ವೋಟ್ ಶಾರ್ಟ್ ಅಂದಿದ ತಕ್ಷಣ ಏನಾಗುತ್ತೆ ಗೊತ್ತಿದೆ. ಯಾವ ಒಂದು ನಾಮಿನೇಟೆಡ್ ದಯವಿಟ್ಟು ಅಲ್ಲ, ಇವತ್ತು ಯಾರಿಗೆ ಅನುಕೂಲ ಆಗುತ್ತೆ ಯಾರಿಗೆ ಬಿಡುತ್ತೆ ಅದು ಮುಂದಿನ ದಿನದಲ್ಲಿ ಹೇಳುತ್ತೆ. ಆದ್ರೆ ಕಾನೂನು ಮಾಡ್ತಾ ನಾವು ಕೇಳ್ಕೊಳ್ಳೋದು, ದಯವಿಟ್ಟು ನಾಮಿನೇಟೆಡ್ ಕಾರ್ಪೊರೇಟರ್ಗೆ ವೋಟಿಂಗ್ ರೈಟ್ಸ್ ಇಲ್ಲ, ಈ ನಾಮಿನೇಟೆಡ್ MLCಗಳು ನಾಮಿನೇಟೆಡ್ ರಾಜ್ಯಸಭಾ ಮೆಂಬರ್ಗಳಿಗೆ ಯಾಕೆ ಇಲ್ಲಿ ಕೊಡ್ತೀರಾ? ದಯವಿಟ್ಟು ಅದನ್ನೊಂದು ಕೈ ಬಿಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಇವನ್ ಕಾರ್ಪೊರೇಷನ್ ಮೆಂಬರ್ ಆಗಿ ಕಾರ್ಪೊರೇಷನ್ ನೋ, ಇಫ್ ಯು ವಾಂಟ್ ಯಾವ MLAಗೂ ರಾಜ್ಯಸಭೆಗೆ MLCಗೆ ವೋಟಿಂಗ್ ಬೇಡ ಅಂತಂದ್ರೆ ಇಟ್ ಇಸ್ ಡಿಸೈಡೆಡ್ ಬೈ ದಿಸ್ ಒನ್. ಈಗ ನಾವೇ ಎಲ್ಲ MLAಗಳನ್ನ ವೋಟಿಂಗ್ ರೈಟ್ ಅಲ್ಲಿ ಲೋಕಲ್ ಇವ್ರಿಗೆ ನಾಮಿನೇಟೆಡ್ ಎಲ್ಲೂ ವೋಟಿಂಗ್ ರೈಟ್ ಇಲ್ಲ. ಕೊಟ್ಟಿದ್ದೀರಾ ಸರ್ ಈ ಬಿಲ್ಲಲ್ಲಿ ಕೊಟ್ಟಿದ್ದೀರಾ ಸರ್? ಎಲ್ಲಿ ನಾಮಿನೇಟ್ ಇದೆ? ಇಲ್ಲೇ ನಿಮ್ಮ ಕೊಟ್ಟಿದ್ದೀರಾ ಬುದ್ಧಿ? ನಾನೇನು ಸುಳ್ಳು ಹೇಳ್ತಿದ್ದೀನ? ಇಲ್ಲಿ ನಾಮಿನೇಟೆಡ್ ಫಾರ್ ಮೇಯರ್ ಅಲ್ವಾ? MLC is an MLC. What is the difference in between nominated and regular? ಹಳೇದೇ ನೆನಪಿಸ್ಕೊಬಿಡಪ್ಪ, ಮುಂದಕ್ಕೆ ಹೋಗಿ ಯಾಕೆ ಹೋಗ್ತೀನಿ? ಹಳೇದ್ ನೀನ್ ಆಗಿದ್ನ ಬಿಟ್ಬಿಡು. ಅಲ್ಲ, ಈ ಹೊಸ ರೂಲ್ಸ್ ಮಾಡಕ್ ಹೊಂಟಿದ್ದೀರಲ್ಲ ನೀವು. ಹಂಗಾರೆ ಏನು ನಾಮಿನೇಟೆಡ್ MLC ಮುಂಚೆಯಿಂದ ಇರ್ಲಿಲ್ವಾ? ಮುಂಚೆಯಿಂದ ಕಾರ್ಪೊರೇಷನ್ ಇದ್ದಾಗಿಂದ ಇಲ್ವಾ ಡಾಕ್ಟ್ರೆ? ಈಗ ನಾನು ಕೇಳ್ಕೊಳ್ಳೋದು, ಮುಂಚೆ ಇರ್ಲಿಲ್ಲ. ವೋಟಿಂಗ್ ರೈಟ್ಸ್ ಎಲ್ಲಿದ್ದೀರಿ? ಯಾವಾಗಿಂದ ಇತ್ತು? ಭೈರತಿ ಅವರೇ, ನೀವೆಲ್ಲಿ 2007 ಇಂದ 2007 ನಲ್ಲಿ ತಂದಂತ ಇದು 2007 ನೀವೇ ಹಂಗಾದ್ರೆ ಕನ್ಫ್ಯೂಷನ್ ಮತ್ತೆ ನೀವೇ ಮಾಡ್ಬಿಟ್ಟು ಅಬ್ಜೆಕ್ಷನ್ ಹಾಕಿದ್ರೆ. ಅದಕ್ಕಾಗಿ ನನ್ನ ರಿಕ್ವೆಸ್ಟ್, ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲೂ GPA ನಲ್ಲೂ ಈ ನಾಮಿನೇಟೆಡ್ ಅವರು ಬರುವಂತದ್ದು, ಕಾರ್ಪೊರೇಷನ್ ಅಲ್ಲಿ ನಾಮಿನೇಟೆಡ್ ಬರುವಂತದ್ದು ಅವಕಾಶ ಬೇಡ ಅಂತಾನು ಕೇಳ್ಕೊತಾ, ಮತ್ತು ಏನೊಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರಿನಲ್ಲಿ SPV ಏನೋ ಮಾಡ್ತಿದ್ದಾರೆ. SPV ಜೊತೆನಲ್ಲೇ ಬೆಂಗಳೂರು ಸಂಬಂಧಪಟ್ಟ ಹಾಗೆ ಕಾಮಗಾರಿ ಮಾಡುವಂತ ಪ್ರೊವಿಷನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಕೈ ಬಿಡಿ ಅಂತ ಕೇಳ್ಕೊತೀನಿ. SPV ಮಾಡ್ಕೊಂಡಿದ್ದೀರಾ? SPV ಮಾಡ್ಕೊಂಡು ಆ SPV ಕಾರ್ಪೊರೇಷನ್ ದುಡ್ಡು ತಗೊಂಡು ನೀವು SPV ಮಾಡ್ಕೊಳ್ಳೋದಲ್ಲ, ಸರ್ಕಾರ ದುಡ್ಡು ತನ್ನಿ. ಸರ್ಕಾರ ದುಡ್ಡನ್ನು ಬಳಕೆ ಮಾಡಿಕೊಂಡು ಕಾರ್ಪೊರೇಷನ್ ದುಡ್ಡು ತಗೊಂಡು SPV ಮಾಡೋದು ಸೂಕ್ತ ಅಲ್ಲ. ಸರ್ಕಾರದಿಂದ ಏನಾದ್ರು ಗ್ರಾಂಟ್ ಕೊಟ್ಟು ಸರ್ಕಾರದ ಹಣವನ್ನು ತಗೊಂಡು ನೀವೇನಾದ್ರು SPV ಮಾಡೋದಾದ್ರೆ ಸ್ವಾಗತ. ಏನ್ ಕಾರ್ಪೊರೇಷನ್ ಹಣವನ್ನು ತಗೊಂಡು ಮಾಡೋದು ಬೇಡ. ಮತ್ತು ಮುಖ್ಯವಾಗಿ ಇನ್ನೊಂದು ಕೊನೆಯದಾಗಿ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಸರ್ಕಾರಕ್ಕಿಂತನೂ ಬಲಿಷ್ಠವಾಗಿ ಸ್ಥಳೀಯ ಸಂಸ್ಥೆಗಳು ಇರಬೇಕು ಅಂತ. ಅವರು ಮೊದಲು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಲೋಕಲ್ ಬಾಡಿಗಳು ಬಹಳ ಸದೃಢವಾಗಿರಬೇಕು ಅಂತ. ಆದರೆ ಲೋಕಲ್ ಬಾಡಿ ಸದೃಢತೆಯನ್ನ ಬರೀ ಜವಾಬ್ದಾರಿ ಜಾಸ್ತಿ, ಅಧಿಕಾರ ಕಮ್ಮಿ, ದುಡ್ಡು. ಇವತ್ತು ಈ ಕಾರ್ಪೊರೇಷನ್ ಅಲ್ಲಿ ಏನೇ ಉತ್ಪಾದನೆ ಆಗಬೇಕು ಅಂದ್ರು ಪ್ರಾಪರ್ಟಿ ಟ್ಯಾಕ್ಸ್ ಬಿಟ್ರೆ ಇನ್ಯಾವುದು ಹಣ. ಇವತ್ತು ಬೆಂಗಳೂರಿನಲ್ಲಿ ಸರ್, ಇವತ್ತು ಯಾವುದೇ ಕಾಮಗಾರಿಗಳು ನಿಮ್ಮಲ್ಲಾರ ನೀವು ಗ್ರಾಮೀಣ ಭಾಗಕ್ಕಾರ ನೀವು ಬೇರೆ ಬೇರೆ ನಮ್ಮ ವಿವಿಧ ಇಲಾಖೆಗಳಿಂದ ಕೆಲಸಗಳು ಮಾಡಿಸ್ಬೋದು. ಆ ನಗರ ಪ್ರದೇಶದಲ್ಲಿ ಇವತ್ತೊಂದು ಮನೆ ನಿರ್ಮಾಣ ಆಗಬೇಕು ಅಂದ್ರೆ, ನಿಮ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ, ಇಲ್ಲಿ ಮನೆ ನಿರ್ಮಾಣ ಆಗಬೇಕು ಅಂದ್ರೂ ಕಷ್ಟ. ಯಾವುದು ಮನೆ ನಿರ್ಮಾಣ ಮಾಡಬೇಕು ಅಂತ ಮುಖ್ಯಮಂತ್ರಿ ಗೃಹ ಯೋಜನೆ ಮಾಡಿದ್ದಾರೆ.
ಈ ಮುಖ್ಯಮಂತ್ರಿ ಗೃಹ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವಾಗ ಗೊತ್ತಾ ಸರ್? 2015ರಲ್ಲಿ ಶುರು ಮಾಡಿದ್ರು. 2015ರಲ್ಲಿ ಶುರು ಮಾಡಿದ್ದು 1 ಲಕ್ಷ ಮನೆ. 2015ರಲ್ಲಿ ಶುರು ಆಗಿರುವಂತ 1 ಲಕ್ಷ ಮನೆ ಇವತ್ತಿಗೂ ಅರ್ಜಿ ಕರೆದು ಎಷ್ಟು ಮಂದಿ ಇದ್ದಾರೆ ಗೊತ್ತಾ ಸರ್? 35,000 ಜನ, 45,000 ಜನ ಅರ್ಜಿ ಹಾಕಿರೋದು. ಆ ಅರ್ಜಿ ಹಾಕಿರೋರಲ್ಲೂ ಆ ದುಡ್ಡನ್ನು ಕಟ್ಟಿ ಏನು 5 ಲಕ್ಷ 6 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಫಂಡ್ ಕಟ್ಟಬೇಕಾಗಿದೆಯೋ ಅದನ್ನ ಕಟ್ಟಲಿಕ್ಕೂ ದುಡ್ಡಿಲ್ಲ. ಈ ರೀತಿ ಒಂದು ನಗರದಲ್ಲಿ ಯಾವುದೇ ಸೌಕರ್ಯ, ಒಂದು ಆರೋಗ್ಯದಲ್ಲಾಗ್ಲಿ, ಶಿಕ್ಷಣದಲ್ಲಾಗ್ಲಿ, ಒಂದು ರೇಷನ್ ಕಾರ್ಡ್ ಆಗಲಿ, ಈವನ್ ಭಾರತ ಸರ್ಕಾರದ ಗೈಡ್ಲೈನ್ಸ್ 50% ಇದೆ. ಬೆಂಗಳೂರು ಸಿಟಿನಲ್ಲಿ ಮಿನಿಮಮ್ BPL ಕಾರ್ಡ್ ಕೊಡಬೇಕು ಅಂದ್ರೆ ಇಲ್ಲಿ 25% ಇರೋಲ್ಲ ಸರ್. ಸೊ ಈ ರೀತಿ ಸಮಸ್ಯೆಗಳು ಇರ್ತದೆ. ಹಾಗಾಗಿ ಸ್ಥಳೀಯವಾಗಿ ಬರೀ ಪ್ರಾಪರ್ಟಿ ಟ್ಯಾಕ್ಸ್ ಇಂದನೇ ಒಂದು ನಗರವನ್ನ ನಡೆಸ್ತೀವಿ ಅನ್ನೋಂಥದ್ದು ಸೂಕ್ತ ಅಲ್ಲ. ಹಾಗಾಗಿ ಬೇರೆ ಬೇರೆ ಸೆಸ್ ಫಂಡ್, ಈಗ ಪೆಟ್ರೋಲ್ ಅಲ್ಲಿ ಪೆಟ್ರೋಲ್ ಸೆಸ್ ಫಂಡ್ ತಗೊಂಡಿದ್ದಾರೆ ಸರ್. ಪೆಟ್ರೋಲ್ ಸೆಸ್ ಫಂಡ್ ಅನ್ನ ಬೆಂಗಳೂರಿನಲ್ಲಿ ಮಾತ್ರ ಸೆಸ್ ಫಂಡ್ ಹಾಕೊಂಡಿದ್ದಾರೆ. ಅದು ತಗೊಂಡು ಎಲ್ಲಿಗೆ ತಗೋತಾರೆ ಗೊತ್ತಾ ಸರ್? ಮೆಟ್ರೋ ಕಾರ್ಪೊರೇಷನ್. ಮೆಟ್ರೋ ಕಾರ್ಪೊರೇಷನ್ಗೆ ಸರ್ಕಾರ ದುಡ್ಡು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ 1 ರೂಪಾಯಿ ಕೊಟ್ಟಿಲ್ಲ. ಬೆಂಗಳೂರು ನಗರದ ಜನರು ಪೆಟ್ರೋಲ್ ಸೆಸ್, ಡೀಸೆಲ್ ಸೆಸ್ ಏನ್ ಕೊಡ್ತಾರಲ್ಲ, ಆ ಸೆಸ್ಸಿನ ದುಡ್ಡನ್ನೇ ಸ್ಟೇಟ್ ಕಾಂಟ್ರಿಬ್ಯೂಷನ್ ಅಮೌಂಟ್. ಸೊ ಈ ರೀತಿ ನಗರಕ್ಕೆ ಯಾವಾಗ್ಲೂ ಬರೀ ಬಡ್ಜೆಟ್ ಅಲ್ಲಿ ಬಾರಿ ದೊಡ್ಡದು ಓದ್ತಾರೆ. ಮಾತಾಡ್ತಾರಲ್ಲ ನೀವು ಬಿಲ್ ಬಗ್ಗೆ ಮಾತಾಡಿ, ಏನು ಸಲಹೆ ಇದ್ರೆ ಕೊಡಿ. ಅದಕ್ಕಾಗಿ ಆ ಪ್ರೊವಿಷನ್ಗಳನ್ನ ಇನ್ನೂ ಸರ್ಕಾರದಿಂದ ಈ ಮೋಟರ್ ಟ್ಯಾಕ್ಸ್, ವೆಹಿಕಲ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರಲ್ಲ ಅದ್ರಲ್ಲಿ ಕೊಡ್ಲಿ, ಅಥವಾ ಸ್ಟಾಂಪ್ ಡ್ಯೂಟಿಯಲ್ಲಿ ಕಲೆಕ್ಟ್ ಮಾಡೋದ್ರಲ್ಲಿ ಕೊಡ್ಲಿ, ಎಕ್ಸೈಸ್ ಡ್ಯೂಟಿಯಲ್ಲಿ ಕೊಡ್ಲಿ, ಪೆಟ್ರೋಲ್ ಕಲೆಕ್ಟ್ ಮಾಡಿ ಬೆಂಗಳೂರು ನಗರ ಕೊಡ್ಲಿ. ಹಾಗಾಗಿ ಇದು ಯಾವ್ದು ದುಡ್ಡು ಕೊಡದೆ, ಟ್ಯಾಕ್ಸ್ ಅನ್ನ ಇಲ್ಲಿ ನಮಗೆ ಶೇರ್ ಆಫ್ ಟ್ಯಾಕ್ಸ್ ಅನ್ನ ಕೊಡದೇನೆ ಬರೀ ತಗೊಂಡೋಗೋದಾಗುತ್ತೆ. ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬಗ್ಗೆನೇ ಸರ್. ಫಂಡ್ ಇಲ್ಲಿ ಫೈನಾನ್ಸ್ ಇದರಲ್ಲೇ ಬರುತ್ತಲ್ಲ ಸರ್. ಓಕೆ, ಫೈನಾನ್ಷಿಯಲ್ ಫಂಡ್ ಮೊಬಿಲೈಸೇಷನ್ ಅಲ್ಲಿ ಇದು ಬರುತ್ತಲ್ಲ ಪ್ರೊವಿಷನ್. ಈ ಫಂಡ್ ಮೊಬಿಲೈಸೇಷನ್ ಬರೀ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲೇನೆ ಬೆಂಗಳೂರು ನಗರ ಅಥವಾ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಂದ ಬರುವಂತ ಅಲ್ಪ ಸ್ವಲ್ಪ ಹಣ ಬರ್ತದೆ ಅಷ್ಟೇ. ಈ ಅಲ್ಪ ಸ್ವಲ್ಪ ಹಣದಿಂದ ಏನೂ ಆಗಲ್ಲ. ಹಾಗಾಗಿ ಇವತ್ತು ಬೆಂಗಳೂರು ನಗರ ವಿಶೇಷವಾಗಿ ಏನೆಲ್ಲ ಸುಧಾರಣೆ ತರಬೇಕಾಗಿದೆಯೋ ತರುವಂತದ್ದಾಗ್ಲಿ. ಆದ್ರೆ ಬೆಂಗಳೂರಿನ ಮಾತ್ರ ಒಡೆಯುವಂತ ಕೆಲಸಗಳು ಈ ಸರ್ಕಾರದಿಂದ ಆಗೋದು ಬೇಡ. ಏನಿದ್ರು ಜೋಡಿಸೋದು ಪೊಲಿಟಿಕಲ್ ಬೇಡ, ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಮಾಡಿ ಅಂತ ನಾನು. ಹಾಗೆ ಹಣದನ್ನು ಮೊಬಿಲೈಸೇಷನ್, ಫೈನಾನ್ಸ್, ಟ್ಯಾಕ್ಸ್ ಇಲ್ಲಿ ಜನರೇಟ್ ಆಗೋದ್ರಲ್ಲೂ ಇಲ್ಲಿ ಅವಕಾಶವನ್ನ ಬೆಂಗಳೂರಿನ ಶೇರ್, ಬೆಂಗಳೂರಿಗೆ ಸಿಗಬೇಕಾಗಿರುವಂತಹ ಹಣವನ್ನ ಸಿಗೋ ರೀತಿನಲ್ಲಿ ಮಾಡಿಕೊಡಿ. ಈ ಬೆಂಗಳೂರನ್ನ ಎಕನಾಮಿಕ್ ಇಂಜಿನ್ ಆಫ್ ದ ಕರ್ನಾಟಕ, ಈ ಎಕನಾಮಿಕ್ ಇಂಜಿನ್ ಅನ್ನ ಇಲ್ಲಿ ಉಸಿರು ಕಟ್ಟುವಂತ ರೀತಿ ಮಾಡೋದು ಬೇಡ. ಇಲ್ಲಿ ಬಡವರು, ಶ್ರಮಿಕರಿಗೆ ಯಾವುದೇ ರೀತಿಯಾದಂತ ಸರ್ಕಾರದಿಂದ ಒಂದು ಮನೆನೂ ಸಹ ಕೊಡ್ಲಿಕ್ಕೆ ಅವಕಾಶ ಇಲ್ಲದೆ ಎಷ್ಟೇ ವರ್ಷ ಆದ್ರೂ ಮನೆ ಕೊಟ್ಟಿಲ್ಲ ನಾವು ಅದನ್ನು. ವಿಶ್ವನಾಥ್